ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಲಾ ಪಾಯಿಂಟ್. ಕ್ಯಾಲೆಂಡರ್ನಲ್ಲಿ ಕೆಲವು ದಿನಾಂಕಗಳು ಸುಮ್ಮನೆ ಪಾಸ್ ಆಗಿ ಹೋಗುತ್ತೆ, ಆದರೆ ಇನ್ನು ಕೆಲವು ದಿನಾಂಕಗಳು ಇತಿಹಾಸವನ್ನ ಸೃಷ್ಟಿ ಮಾಡುತ್ತೆ. ಅದೇ ಡಿಸೆಂಬರ್ 11, 2025. ಒಂದು ಕಡೆ ಬಾಸ್ ಜೈಲಲ್ಲಿದ್ರು, ಇನ್ನೊಂದು ಕಡೆ ಬಾಕ್ಸ್ ಆಫೀಸ್ ಧೂಳೆಬ್ಸಿತ್ತು. ಅಂದು ನಡೆದದ್ದೇನು ಮತ್ತು ಈಗ ಕೋರ್ಟ್ನಿಂದ ಸಿಕ್ಕಿರೋ ಆ ಗುಡ್ ನ್ಯೂಸ್ ಏನು? ಪೊಲೀಸ್ ಕೈಯಲ್ಲಿದ್ದ ಚೆಂಡು ಈಗ ಲಾಯರ್ಸ್ ಕೈಗೆ ಹೇಗೆ ಬಂತು? ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ವೆಲ್ಕಮ್ ಟು ಲಾ ಪಾಯಿಂಟ್. ಸ್ನೇಹಿತರೆ, ಮೊದಲು ಆ ದಿನದ ಬಗ್ಗೆ ಮಾತನಾಡೋಣ. ಡಿಸೆಂಬರ್ 11. ನಾಯಕನೇ ಇಲ್ಲದೆ ಸಿನಿಮಾ ರಿಲೀಸ್ ಆಗುತ್ತೆ ಅಂದ್ರೆ ಗಾಂಧಿನಗರದಲ್ಲಿ ಎಲ್ಲರೂ ಡೌಟ್ ಪಡ್ತಿದ್ರು. ಆದ್ರೆ ಡಿ ಬಾಸ್ ಫ್ಯಾನ್ಸ್ ಅಂದ್ರೆ ಸುಮ್ನೆನಾ? ದರ್ಶನ್ ಅವರು ಜೈಲಿನ ಗೋಡೆಗಳ ಮಧ್ಯೆ ಇದ್ರು. ಅವರ ಡೆವಿಲ್ ಅವತ್ತು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಸೌಂಡ್ ಮಾಡಿತ್ತು. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಸರಿಯಾಗಿ 12 ವರ್ಷಗಳ ಹಿಂದೆ ಇದೇ ತರಹದ ಸಂಕಷ್ಟ ಬಂದಾಗ್ಲೂ ದರ್ಶನ್ ಅವರು ಸಾರಥಿ ಸಿನಿಮಾ ಮೂಲಕ ಭರ್ಜರಿ ಕಂಬ್ಯಾಕ್ ಮಾಡಿದ್ರು. ಇತಿಹಾಸ ಮರುಕಳಿಸುತ್ತೆ ಅನ್ನೋದಕ್ಕೆ ಡಿಸೆಂಬರ್ 11 ಡೆವಿಲ್ ಸಕ್ಸಸ್ ಬೆಸ್ಟ್ ಎಕ್ಸಾಂಪಲ್. ಅಂದು ಸಾರಥಿ, ಎಂದು ಡೆವಿಲ್. ಟೈಮ್ ಚೇಂಜ್ ಆಗಬಹುದು, ಆದರೆ ಡಿ ಬಾಸ್ ಕ್ರೇಜ್ ಚೇಂಜ್ ಆಗಲ್ಲ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಅದರಲ್ಲೂ ಅಂದು ಅತ್ತಿಗೆಮ್ಮ ವಿಜಯಲಕ್ಷ್ಮಿ ಅವರ ಮೂಲಕ ದರ್ಶನ್ ಅವರು ಕಳುಹಿಸಿದ ಆ ಒಂದು ಪತ್ರ ಇದೆಯಲ್ಲ, ನನ್ನ ತಾಕತ್ತೇ ನೀವು ಅಂತ ಬಾಸ್ ಹೇಳಿದ ಆ ಮಾತು ಅಭಿಮಾನಿಗಳಿಗೆ 1000 ಆನೆ ಬಲ ನೀಡಿತ್ತು. ಸರಿ, ಈಗ ಪ್ರೆಸೆಂಟ್ ಮ್ಯಾಟರ್ಗೆ ಬರೋಣ. ಏನದು ಗುಡ್ ನ್ಯೂಸ್? ಜನವರಿ 2026ರಲ್ಲಿ ದರ್ಶನ್ ಅವರ ಕೇಸ್ ವಿಚಾರಣೆ ಹಂತಕ್ಕೆ ಬಂದಿದೆ, ಅಂದರೆ ಟ್ರಯಲ್ ಸ್ಟೇಜ್ಗೆ ಬಂದಿದೆ. ಇಲ್ಲೊಂದು ಲಾ ಪಾಯಿಂಟ್ ಇದೆ, ನೀವು ಅರ್ಥ ಮಾಡ್ಕೊಳ್ಬೇಕು. ತುಂಬಾ ಜನ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ರೆ ಕಷ್ಟ ಅಂತ ಅನ್ಕೊಂಡಿದ್ರು, ಆದ್ರೆ ಕಾನೂನಿನ ಪ್ರಕಾರ ಇದು ಒಂಥರ ಒಳ್ಳೆಯದೆ. ಯಾಕೆಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಪೊಲೀಸ್ ತನಿಖೆ ಮುಗಿಯಿತು ಅಂತ ಅರ್ಥ. ಇಷ್ಟು ದಿನ ಪೊಲೀಸರ ಕೈಯಲ್ಲಿದ್ದ ಕೇಸ್ ಈಗ ವಕೀಲರ ಕೈಗೆ ಬಂದಿದೆ. ಅಂದ್ರೆ ಸಾಕ್ಷಿಗಳನ್ನ ಅಡ್ಡಪಲಟ ಮಾಡೋ ಅಧಿಕಾರ, ಅಂದ್ರೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋ ಅಧಿಕಾರ ದರ್ಶನ್ ಅವರ ಲಾಯರ್ಸ್ಗೆ ಸಿಕ್ಕಿದೆ. ಇಲ್ಲೇ ಅಲ್ವಾ ಅಸಲಿ ಆಟ ಶುರು ಆಗೋದು. ಸತ್ಯ ಹೊರಗೆ ಬರೋಕೆ ಇದೇ ಸರಿಯಾದ ಸಮಯ ಏನೋ ಅನ್ಸುತ್ತೆ, ಗೊತ್ತಿಲ್ಲ. ಆದ್ರೆ ಒಂದೆಡೆ ಕೋರ್ಟ್ನಲ್ಲಿ ವಾದ ನಡೀತಿದ್ರೆ ಇನ್ನೊಂದೆಡೆ ಸರ್ಕಾರ ದರ್ಶನ್ ಅವರ ಮೇಲೆ ಕಠಿಣ ಕ್ರಮಗಳನ್ನ ಮುಂದುವರಿಸಿದೆ. ಜನವರಿ 6ರಂದು ನಡೆದ ಘಟನೆಗಳನ್ನ ನೋಡಿದ್ರೆ ಇದು ಪೊಲಿಟಿಕಲ್ ಸೇಡು ಇರಬಹುದಾ ಅನ್ನೋ ಅನುಮಾನ ಕೂಡ ಅಭಿಮಾನಿಗಳಲ್ಲಿ ಮೂಡ್ತಾ ಇದೆ. ಆದರೆ ಇವೆಲ್ಲದರ ನಡುವೆ ಅಭಿಮಾನಿಗಳಿಗೆ ಫುಲ್ ಜೋಶ್ ತರೋ ಸುದ್ದಿ ಏನಪ್ಪಾ ಅಂದ್ರೆ ಹೊಸ ಸಿನಿಮಾ. ಡೆವಿಲ್ ಸಕ್ಸಸ್ ಆದ್ಮೇಲೆ ಈಗ ಜೈಲಲ್ಲೇ ಮುಂದಿನ ಸಿನಿಮಾಗೆ ಮುಹೂರ್ತ ಫಿಕ್ಸ್ ಆಗ್ತಿದೆಯಂತೆ. ನಿರ್ಮಾಪಕರು ಕೂಡ ಕ್ಯೂನಲ್ಲಿ ನಿಂತಿದ್ದಾರೆ ಅನ್ನೋ ಒಂದು ವಿಷಯ ಕೂಡ ಕೇಳಿ ಬರ್ತಾ ಇದೆ. ವಿಡಿಯೋ ಮುಗಿಸೋಕು ಮುಂಚೆ ನಿಮ್ಗೊಂದು ಪ್ರಶ್ನೆ. ಡಿಸೆಂಬರ್ 11ರಂದು ಡೆವಿಲ್ ಅಬ್ಬರ ನೋಡಿದ್ರೆ ಈಗ ದರ್ಶನ್ ಅವರು ಜೈಲಿನಿಂದ ಹೊರ ಬಂದ ಮೇಲೆ ಮಾಡೋ ಮೊದಲ ಕೆಲಸ ಏನಾಗಿರ್ಬೇಕು ಅಂತ ನೀವು ಆಸೆ ಪಡ್ತೀರಾ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಮೊದಲನೇದು, ಕೂಡಲೇ ಮಾಸ್ ಸಿನಿಮಾ ಶುರು ಮಾಡಬೇಕಾ ಅಥವಾ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕಾ? ನಿಮ್ಮ ಅಭಿಪ್ರಾಯನ ಮರೆಯದೆ ಕಮೆಂಟ್ ಮಾಡಿ. ಹಾಗೂ ಯಾರ ಕಮೆಂಟ್ಗೆ ಹೆಚ್ಚು ಲೈಕ್ ಬರುತ್ತೆ ನೋಡೋಣ. ಇದೇ ತರಹದ ಲೀಗಲ್ ಅಪ್ಡೇಟ್ಗಾಗಿ ಲಾ ಪಾಯಿಂಟ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.